ಈ ಪರ್ಸನ್ ನಿಮ್ಮ ಮೇಲೆ ತುಂಬ ಅಟ್ರ್ಯಾಕ್ಟ್ ಆಗಿದ್ದಾರೆ. ನಿಮ್ಮ ತುಂಬ ಕ್ವಾಲಿಟೀಸ್ಗಳು ಇವ್ರಿಗೆ ಇಷ್ಟ ಆಗುತ್ತೆ. ಹೆಲೋ ಎವ್ರಿವಾನ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿಯ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಕಾಣಿಸ್ತಿರುವ ಇಮೇಜ್ಗಳಲ್ಲಿ ಒಂದು ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಇದನ್ನು ನೀವು ಜನರಲ್ ರೀತಿಯಲ್ಲೇ ಜಡ್ಜ್ ಮಾಡಬೇಕಾಗುತ್ತೆ. ನಿಮಗೆ ಎಷ್ಟು ವಿಷಯಗಳು ಮ್ಯಾಚ್ ಆಗುತ್ತೋ ಅಷ್ಟು ವಿಷಯಗಳನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ಈಗ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಇಲ್ಲಿ ಎನರ್ಜಿ ಜೊತೆ ನೀವು ಸರಿಯಾಗಿ ಕನೆಕ್ಟ್ ಆಗ್ತೀರಾ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಕರೆಕ್ಟಾಗಿ ರೆಸೊನೇಟ್ ಆಗುತ್ತೆ. ಈ ಪರ್ಸನ್ ಈಗ ಪ್ರೆಸೆಂಟಲ್ಲಿ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ, ಯಾವುದೇ ವಿಷಯಗಳಾಗಲಿ ಏನೇ ಆಗಲಿ ಅತಿ ಸುಲಭವಾಗಿ ನಿಮ್ಮ ಲೈಫ್ನಲ್ಲಿ ನಿಮಗೆ ಸಿಗೋದಿಲ್ಲ. ಯಾವುದೇ ಕೆಲಸ ಆಗಬೇಕಾದ್ರೂ ಯಾವುದೇ ವಿಷಯಗಳಾದರೂ ನಿಮಗೆ ಏನಾದರೂ ಬೇಕಾಗಿರುವ ವಸ್ತುಗಳಾಗಿರ್ಬೋದು ತುಂಬ ಕಷ್ಟದಲ್ಲೇ ನಿಮಗೆ ಸಿಗುತ್ತೆ. ಅಷ್ಟು ಈಸಿಯಾಗಿ ನಿಮಗೆ ಅದು ದೊರಕೋದಿಲ್ಲ ಅಂತ ಇವರು ಅಂದ್ಕೊಳ್ತಿದ್ದಾರೆ. ನೀವು ಯಾವುದನ್ನೇ ಪಡ್ಕೋಬೇಕಾದ್ರೂ ತುಂಬ ಸ್ಟ್ರಗಲ್ ಮಾಡ್ತೀರಾ ಅಂತ ಅನ್ನಿಸ್ತಾ ಇದೆ. ಎನರ್ಜಿ ಕೂಡ ಅದೇ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ. ನಿಮಗೆ ಯಾವುದೇ ವಸ್ತು ಬೇಕಾದರೆ ಅಥವಾ ಏನಾದರೂ ನಿಮಗೆ ಬೇಕು ಅಂದರೆ ಆ ವಸ್ತುವಾಗಿ ಅಥವಾ ಆ ಕೆಲಸ ಆ ಕಾರ್ಯಗಳಿಗಾಗಿ ನೀವು ಅದನ್ನು ಪಡ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನ ಪಡಬೇಕಾಗುತ್ತೆ. ತುಂಬ ಸ್ಟ್ರಗಲ್ ಫೇಸ್ ಮಾಡಬೇಕಾಗುತ್ತೆ ಅಂತ ಇವರು ಅಂದ್ಕೊಳ್ತಾ ಇದ್ದಾರೆ. ಅಂದರೆ ಲೈಫ್ನಲ್ಲಿ ನೀವು ತುಂಬ ಕಷ್ಟಪಡ್ತಾ ಇದ್ದೀರಾ, ಕಷ್ಟಪಟ್ಟಿದ್ದೀರಾ ಕೂಡ. ಯಾವುದೇ ವಿಷಯದಲ್ಲಾಗಲಿ ನಿಮ್ಮ ಫೈನಾನ್ಷಿಯಲ್ಲೇ ಆಗಿರಬಹುದು ಅಥವಾ ನಿಮ್ಮ ಕೆರಿಯರಲ್ಲೇ ಆಗಿರಬಹುದು, ತುಂಬ ಕಷ್ಟಪಟ್ಟು ಸ್ಟ್ರಗಲ್ ಪಡ್ತಾ ಇರುವಂಥ ಪರ್ಸನ್ ಅಂತ ಇವರು ಅಂದ್ಕೊಳ್ತಿದ್ದಾರೆ. ಇಷ್ಟೆಲ್ಲ ಸ್ಟ್ರಗಲ್ ಮಾಡಿದರೂ ಕೂಡ ನೀವು ಯಾವ ರೀತಿಯ ಪರ್ಸನ್ ಅಂದರೆ, ನೀವು ತುಂಬ ಖುಷಿಯಾಗಿರೋದಕ್ಕೆ ಪ್ರಯತ್ನ ಪಡ್ತೀರಾ. ನಿಮ್ಮನ್ನು ನೀವು ಖುಷಿಯಾಗಿಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀರಾ. ನಿಮ್ಮನ್ನು ಖುಷಿ ಪಡಿಸೋದಕ್ಕೆ ಬೇರೆ ವ್ಯಕ್ತಿಗಳ ಅಗತ್ಯ ನಿಮಗೆ ಬೇಕು ಅಂತ ಅನಿಸೋದಿಲ್ಲ. ನಿಮಗೆ ಬೇಕಾಗಿರುವಂಥ ಹ್ಯಾಪಿನೆಸ್ನ ನೀವೇ ಕ್ರಿಯೇಟ್ ಮಾಡಿಕೊಳ್ಳುವಂತಹ ವ್ಯಕ್ತಿ. ಅಂದರೆ ಸಂತೋಷವಾಗಿರಬೇಕು ಅಂತ ಅಂದ್ಕೊಳ್ಳುವಂಥ ಪರ್ಸನ್ ನೀವು ಅಂತ ಇವರು ಅಂದ್ಕೊಳ್ತಿದ್ದಾರೆ. ನಿಮ್ಮ ಕೆರಿಯರಲ್ಲೂ ಕೂಡ ತುಂಬ ಸ್ಟ್ರಗಲ್ ಮಾಡಿದ್ದೀರಾ. ಆದರೆ ಏನೇ ಆಗಿದ್ರೂ ಕೂಡ ನಿಮ್ಮನ್ನು ನೀವು ಖುಷಿಯಾಗಿಡುವಂಥ ಪರ್ಸನ್ ಅಂತ ಅನ್ನಿಸ್ತಾ ಇದೆ. ನಿಮಗೆ ಈಗಿನ ಪ್ರೆಸೆಂಟ್ ಮಾತ್ರ ಅಲ್ಲ, ನಿಮ್ಮ ಫ್ಯೂಚರ್ ಬಗ್ಗೆ ಕೂಡ ತುಂಬ ಥಿಂಕ್ ಮಾಡ್ತೀರಾ. ಅದರ ಬಗ್ಗೆ ತುಂಬ ಸ್ಟ್ರಗಲ್ ಮಾಡ್ತೀರಾ. ಅಂದರೆ ಫೈನಾನ್ಷಿಯಲಿ ಆಗಿರ್ಬೋದು, ನಿಮ್ಮ ಕೆರಿಯರ್ ವೈಸ್ ಆಗಿರ್ಬೋದು, ಗ್ರೋತ್ ಆಗಬೇಕು ಅಂತ ನೀವು ತುಂಬ ಥಿಂಕ್ ಮಾಡ್ತೀರಾ. ಅದೇ ರೀತಿ ಅದರ ಜೊತೆನೂ ಕೂಡ ನೀವು ಸ್ಟ್ರಗಲ್ ಮಾಡ್ಕೊಂಡು ಬಂದಿದ್ದೀರಾ. ಇನ್ನು ಮುಂದೆ ಕೂಡ ಅದೇ ರೀತಿ ಸ್ಟ್ರಗಲ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ ಕೂಡ ಅದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಈಗ ಪ್ರೆಸೆಂಟಲ್ಲಿ ನೀವು ಎಷ್ಟೇ ನಿಮ್ಮ ಲೈಫ್ನಲ್ಲಿ ಏನಾದರೂ ಪಡ್ಕೊಂಡಿರ್ಬೋದು, ನಿಮ್ಮ ಕೆರಿಯರ್ ವೈಸ್ ಗ್ರೋತ್ ಆಗಿರ್ಬೋದು, ನೀವು ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಮುಂದೆ ಬಂದಿರ್ಬೋದು, ಏನೇ ಆಗಿದ್ರೂ ಕೂಡ ಇದೆಲ್ಲ ನಿಮ್ಮ ಸ್ಟ್ರಗಲಿಂದ ಮಾತ್ರ ನೀವು ಮಾಡ್ಕೊಂಡಿರೋದು. ನೀವು ಕಷ್ಟಪಟ್ಟು ಇದೆಲ್ಲವನ್ನು ಪಡ್ಕೊಂಡಿರೋದು ಅಂತ ಈ ಪರ್ಸನ್ ಅಂದ್ಕೊಳ್ತಿದ್ದಾರೆ. ಅದೇ ರೀತಿ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ನೀವು ತುಂಬ ಕಷ್ಟಪಟ್ಟು ಮೇಲೆ ಬಂದಿರುವ ವ್ಯಕ್ತಿ. ನಿಮ್ಮ ಪ್ರಯತ್ನದಿಂದ, ನಿಮ್ಮ ಹಾರ್ಡ್ ವರ್ಕಿಂದ ನೀವು ಒಂದು ಉತ್ತಮ ಸ್ಥಾನದಲ್ಲಿ ಇರ್ಬೋದು ಈಗ, ಅಥವಾ ಈಗ ಕೆರಿಯರಲ್ಲಿ ಗ್ರೋತನ್ನು ಪಡಿತಾ ಇರ್ಬೋದು. ಈ ರೀತಿ ಕೂಡ ಎನರ್ಜಿ ಇಲ್ಲಿ ಶೋ ಆಗ್ತಾ ಇದೆ. ಈ ಪರ್ಸನ್ ನಿಮ್ಮ ಒಳಗಡೆ ಒಂದು ಒಳ್ಳೆಯ ವಿಷಯವನ್ನು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂದರೆ, ನಿಮ್ಮ ಲೈಫ್ನಲ್ಲಿ ಎಷ್ಟೇ ಪ್ರಾಬ್ಲಮ್ಸ್ಗಳು ಬರಲಿ, ನಿಮ್ಮ ಲೈಫ್ನಲ್ಲಿ ಎಷ್ಟೇ ಕಠಿಣತೆಯಿಂದ ಕೂಡಿರಲಿ, ಏನೇ ಆಗಿದ್ರೂ ಕೂಡ ನೀವು ಎಲ್ಲ ವಿಷಯದಲ್ಲೂ ಸ್ಟ್ರಾಂಗ್ ಆಗಿ ನಿಲ್ತೀರಾ. ಯಾವುದೇ ಪ್ರಾಬ್ಲಮ್ಸ್ಗಳನ್ನು ಹೆದರೋದಿಲ್ಲ. ಎಷ್ಟು ದೊಡ್ಡ ಪ್ರಾಬ್ಲಮ್ಸ್ಗಳಾಗಿರಲಿ ಅದನ್ನು ಎದುರಿಸೋದಕ್ಕೆ ನೀವು ರೆಡಿ ಇರ್ತೀರ. ಲೈಫನ್ನು ನೀವು ತುಂಬ ಇದು ಕಷ್ಟ ಇದೆ ಅಂತ ಅಂದ್ಕೊಳ್ಳೋದಿಲ್ಲ. ನಿಮ್ಗೆ ಯಾವ ರೀತಿ ಫೇಸ್ ಮಾಡಬೇಕನ್ನೋದು ನಿಮಗೆ ಗೊತ್ತಿರುತ್ತೆ. ಆ ರೀತಿಯಾಗಿ ನೀವು ಫೇಸ್ ಮಾಡ್ಕೊಂಡು ಹೋಗ್ತೀರಾ ಅಂತ ಈ ಪರ್ಸನ್ ಅಂದ್ಕೊಳ್ತಿದ್ದಾರೆ. ಅದನ್ನು ಅವ್ರು ತುಂಬ ಅಪ್ರಿಷಿಯೇಟ್ ಕೂಡ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ನೀವು ಯಾವುದೇ ಪ್ರಾಬ್ಲಮ್ಸ್ಗಳಾಗಲಿ ನಿಮ್ಮ ಲೈಫಲ್ಲಿ ಒಪ್ಕೊಳ್ಳೋದಕ್ಕೆ ಒಪ್ಕೊಳ್ಳುವಂಥ ಪರ್ಸನ್ ಅಲ್ಲ. ಅಂದರೆ ನೀವು ತುಂಬ ಇಂತಹ ಸಿಚುವೇಶನ್ಗಳನ್ನ ಕಂಡಿದ್ದೀರಾ, ಮೊದಲೆಲ್ಲ ಫೇಸ್ ಮಾಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ತುಂಬ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ಗಳನ್ನ ಕೂಡ ನೀವು ಫೇಸ್ ಮಾಡಿರಬಹುದು. ನಿಮ್ಮ ಲೈಫ್ನಲ್ಲಿ ಏನೇ ಬಂದರೂ ಕೂಡ ಎದುರಿಸಿರ್ಬೋದು. ಇದೆಲ್ಲದರಿಂದ ಕೂಡ ನೀವು ಈಗ ಸ್ಟ್ರಾಂಗ್ ಆಗಿರ್ಬೋದು ಅಂತ ಅನ್ನಿಸ್ತಾ ಇದೆ.
ಹಾಗಾಗಿ ಈಗ ಯಾವುದೇ ವಿಷಯ ಬಂದರೂ, ಯಾವುದೇ ಘಟನೆಗಳು ಬಂದರೂ ಅಥವಾ ಯಾವುದೇ ಪ್ರಾಬ್ಲಮ್ಸ್ಗಳು ನಿಮ್ಮ ಲೈಫ್ನಲ್ಲಿ ಬಂದರೂ ಅದು ನಿಮಗೆ ಲೆಕ್ಕಕ್ಕೆ ಇಲ್ಲ. ಯಾಕೆ ಅಂದರೆ ನೀವು ಮೊದಲೆಲ್ಲ ಸಣ್ಣ ಪುಟ್ಟ ವಿಷಯ ಆಗಿರ್ಬೋದು, ಆದರೆ ಅತಿ ದೊಡ್ಡ ಪ್ರಾಬ್ಲಮ್ಸ್ಗಳಾಗಿರ್ಬೋದು, ಏನೇ ಆಗಿರ್ಬೋದು ಅದೆಲ್ಲವನ್ನು ಫೇಸ್ ಮಾಡಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ತುಂಬ ಅಚೀವ್ ಕೂಡ ಮಾಡ್ತಾ ಇದ್ದೀರಾ, ಅಚೀವ್ ಕೂಡ ಮಾಡಿದ್ದೀರಾ ಕೆಲವರು ಅಂತ ಅನ್ನಿಸ್ತಾ ಇದೆ. ಎಲ್ಲವನ್ನು ಫೇಸ್ ಮಾಡಿಕೊಂಡು ಬಂದಿರೋದ್ರಿಂದ ಅದೇ ರೀತಿ ತುಂಬ ಕೆಟ್ಟ ಪರಿಸ್ಥಿತಿಯನ್ನು, ಕೆಟ್ಟ ಸಿಚುವೇಶನ್ನ ಕೂಡ ನಿಮ್ಮ ಲೈಫಲ್ಲಿ ನೀವು ಫೇಸ್ ಮಾಡಿರಬಹುದು. ಇದೆಲ್ಲದರಿಂದ ಹೊರಗಡೆ ಬಂದಿರೋದ್ರಿಂದ ಈಗ ಯಾವುದೇ ವಿಷಯಗಳು ಬಂದರೂ ನೀವು ಅದನ್ನು ಈಸಿಯಾಗಿ ತಗೊಳ್ತೀರಾ. ಅದೇ ರೀತಿ ಅದನ್ನು ಎದುರಿಸೋದಕ್ಕೆ ರೆಡಿಯಾಗಿರ್ತೀರಾ. ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ನೀವು ತಯಾರಿರ್ತೀರಾ ಅನ್ನೋ ರೀತಿ ಈ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಎನರ್ಜಿ ಇಲ್ಲಿ ನನಗೆ ಯಾವ ರೀತಿ ಶೋ ಆಗ್ತಾ ಇದೆ ಅಂದರೆ, ನಿಮಗೆ ತುಂಬ ಸ್ಟ್ರೆಂತ್ ಇದೆ, ಅಂದರೆ ನೀವು ತುಂಬ ಸ್ಟ್ರಾಂಗ್ ಆಗಿದ್ದೀರಾ ಅನ್ನೋ ರೀತಿ ನನಗೆ ಅನ್ನಿಸ್ತಾ ಇದೆ. ಈ ಪರ್ಸನ್ ಕೂಡ ನಿಮ್ಮ ಬಗ್ಗೆ ಇದೇ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇದೆಲ್ಲ ವಿಷಯಗಳನ್ನು ಇವರ ಮನಸ್ಸಿನಲ್ಲೇ ತುಂಬ ಅಪ್ರಿಷಿಯೇಟ್ ಮಾಡ್ಕೊಳ್ತಾರೆ. ಅದಲ್ದೇ ಬೇರೆಯವ್ರ ಹತ್ರ ಕೂಡ ನಿಮ್ಮ ಬಗ್ಗೆ ಅಪ್ರಿಷಿಯೇಟ್ ಮಾಡಿ ಮಾತಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಅದಲ್ದೇ ಈ ಪರ್ಸನ್ ನಿಮಗೆ ತುಂಬ ಅಟ್ರ್ಯಾಕ್ಟ್ ಆಗಿದ್ದಾರೆ. ತುಂಬ ವಿಷಯಗಳಲ್ಲಿ, 1-2 ವಿಷಯಗಳಲ್ಲೆಲ್ಲ ನಿಮ್ಮ ತುಂಬ ಕ್ವಾಲಿಟೀಸ್ಗಳು, ನಿಮ್ಮ ತುಂಬ ಗುಣಗಳು, ನಿಮ್ಮ ಬಿಹೇವಿಯರ್ ಕೂಡ ಈ ಪರ್ಸನ್ಗೆ ತುಂಬ ಇಷ್ಟ ಆಗುತ್ತೆ. ಇದೆಲ್ಲವನ್ನು ನೋಡಿ ಕೂಡ ಈ ಪರ್ಸನ್ ನಿಮಗೆ ತುಂಬ ಅಟ್ರ್ಯಾಕ್ಟ್ ಆಗಿರಬಹುದು. ಅಂದರೆ ಕೆಲವೊಂದು ಸಲ ಇವರು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾರೆ ಅಂದರೆ, ನೀವು ಇಷ್ಟೊಂದು ಸ್ಟ್ರಾಂಗ್ ಪರ್ಸನ್ ಆಗೋದಕ್ಕೆ ಯಾವ ರೀತಿ ಸಾಧ್ಯ, ಇಷ್ಟೊಂದು ಕಾನ್ಫಿಡೆಂಟ್ ಆಗಿರೋದಕ್ಕೆ ಯಾವ ರೀತಿ ಸಾಧ್ಯ, ನಿಮ್ಮ ಒಳಗಡೆ ಇಷ್ಟೊಂದು ಕಾನ್ಫಿಡೆಂಟ್ ಬರುತ್ತಲ್ಲ, ಇದಕ್ಕೆಲ್ಲ ತುಂಬ ಸ್ಟ್ರೆಂತ್ ಬೇಕು, ತುಂಬ ಸ್ಟ್ರಾಂಗ್ ಆಗಿರಬೇಕು. ಆ ರೀತಿಯಾಗಿ ನೀವು ಇದ್ದೀರಾ. ಯಾವುದೇ ಸಿಚುವೇಶನ್ನ ಕೂಡ ನೀವು ಸೋಲೊಪ್ಕೊಳ್ಳೋದಿಲ್ಲ. ಯಾವುದೇ ಸಿಚುವೇಶನ್ ಬಂದರೂ ಕೂಡ ಅದನ್ನು ಎದುರಿಸೋದಕ್ಕೆ ರೆಡಿ ಇರ್ತೀರಾ. ಲೈಫನ್ನು ಈಸಿಯಾಗಿ ತಗೊಂಡು ಹೋಗ್ತೀರಾ. ಇದೆಲ್ಲ ಕೂಡ ಈ ಪರ್ಸನ್ಗೆ ತುಂಬ ಇಷ್ಟ ಆಗುತ್ತೆ. ಅದರ ಬಗ್ಗೆ ಕೂಡ ಇವರು ಥಿಂಕ್ ಮಾಡ್ತಾರೆ. ನೀವು ತುಂಬ ಪೂಜೆ ಪುರಸ್ಕಾರ ಈ ರೀತಿಯ ಮಾಡುವಂತಹ ವ್ಯಕ್ತಿ, ಅಂದರೆ ತುಂಬ ಭಯ ಭಕ್ತಿ, ದೇವರು ಈ ರೀತಿಯ ಮನಸ್ಥಿತಿಯನ್ನು ಹೊಂದಿರುವಂಥ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ಅಂದರೆ ದೇವರನ್ನು ತುಂಬ ಬಿಲೀವ್ ಮಾಡ್ತೀರಾ, ಅಂದರೆ ಯೂನಿವರ್ಸನ್ನು ತುಂಬ ಬಿಲೀವ್ ಮಾಡ್ತೀರಾ. ಸ್ಪಿರಿಚುವಲ್ಲಾಗಿ ಕೂಡ ನೀವು ತುಂಬ ಮುಂದುವರೆದಿದ್ದೀರಾ, ಅಥವಾ ಈಗ ಸ್ಪಿರಿಚುವಲ್ ಜರ್ನಿಯಲ್ಲಿ ಕೂಡ ಇರ್ಬೋದು. ಅಂದರೆ ಆಧ್ಯಾತ್ಮಿಕತೆಯ ಬಗ್ಗೆ ತುಂಬ ಥಿಂಕ್ ಮಾಡುವಂಥ ಪರ್ಸನ್ ಕೂಡ ನೀವಾಗಿರಬಹುದು. ಹಾಗಾಗಿ ನಿಮ್ಮ ಲೈಫ್ನಲ್ಲಿ ಯಾವುದೇ ಪ್ರಾಬ್ಲಮ್ಸ್ಗಳು ಬಂದರೂ, ಏನೇ ಬಂದರೂ ಕೂಡ ಆ ದೇವರ ಸಹಾಯ ಅನ್ನೋದು ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಅದನ್ನು ಫೇಸ್ ಮಾಡುವ ಶಕ್ತಿ ಆ ದೇವರೇ ನಿಮಗೆ ಕೊಡ್ತಾನೆ ಅನ್ನೋ ರೀತಿ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಈ ಪರ್ಸನ್ ಮತ್ತೆ ಯಾವ ರೀತಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ ಅಂದರೆ, ನೀವು ಯಾವ ರೀತಿ ಖುಷಿಯಾಗಿರೋದಕ್ಕೆ ಪ್ರಯತ್ನ ಪಡ್ತೀರೋ ಅದೇ ಥರ ಬೇರೆ ವ್ಯಕ್ತಿಗಳನ್ನು ಕೂಡ, ಬೇರೆ ಜನರನ್ನು ಕೂಡ, ಅಂದರೆ ನಿಮ್ಮ ಸುತ್ತಮುತ್ತಲಿರುವ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ನಿಮಗೆ ಬೇಕಾಗಿರುವವರು ಯಾರೇ ಆಗಿರ್ಬೋದು, ಅವರನ್ನು ಕೂಡ ಖುಷಿಯಾಗಿರಿಸೋದಕ್ಕೆ ತುಂಬ ಪ್ರಯತ್ನ ಪಡ್ತೀರಾ. ಅಂದರೆ ಬೇರೆಯವರು ದುಃಖ ಪಡೋದು ನಿಮಗೆ ಇಷ್ಟ ಆಗೋದಿಲ್ಲ. ಅವರು ಕೂಡ ಖುಷಿಯಾಗಿರಬೇಕು ಅನ್ನೋ ರೀತಿ ನೀವು ನಡ್ಕೊಳ್ತೀರಾ. ಅದಕ್ಕಾಗಿ ಪ್ರಯತ್ನ ಕೂಡ ಮಾಡ್ತೀರಾ ಅಂತ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ನಿಮಗೆ ಬೇಕಾಗಿರುವವರು ಯಾರೇ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಯಾರೇ ಆಗಿದ್ದರೂ ಕೂಡ ನಿಮ್ಮ ಜೊತೆ ಇದ್ದರೆ ತುಂಬ ಎಂಜಾಯ್ಮೆಂಟ್ ಫೀಲ್ ಮಾಡ್ತಾರೆ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ನೀವು ತುಂಬ ಎಂಜಾಯ್ಮೆಂಟ್ ಫೀಲ್ ಮಾಡ್ತೀರಾ, ಅಂದರೆ ತುಂಬ ಖುಷಿಯಾಗಿ, ನಿಮ್ಮನ್ನು ನೀವು ಖುಷಿಯಾಗಿ ಇಟ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನ ಪಡ್ತೀರಾ. ಅದೇ ರೀತಿ ಬೇರೆಯವರನ್ನು ಕೂಡ ಖುಷಿಯಾಗಿಡಬೇಕು ಅಂತ ಬಯಸುವಂಥ ಪರ್ಸನ್ ನೀವು ಅಂತ ಇವರು ಅಂದ್ಕೊಳ್ತಿದ್ದಾರೆ. ನಿಮ್ಮ ಜೊತೆ ಇರುವವರು, ಅಂದರೆ ನಿಮ್ಮ ಆಸುಪಾಸಿನಲ್ಲಿರುವವರು, ನಿಮ್ಮ ರಿಲೇಟಿವ್ಸ್ಗಳಾಗಿರ್ಬೋದು, ನಿಮ್ಮ ಜೊತೆ ಇದ್ದರೆ ತುಂಬ ಹ್ಯಾಪಿ ಫೀಲನ್ನು ಮಾಡ್ಕೊಳ್ತಾರೆ. ಅವರ ಮನಸ್ಸಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ನಿಮ್ಮ ಜೊತೆ ಇರೋದು, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ಅವರಿಗೆ ತುಂಬ ಒಳ್ಳೆ ಫೀಲ್ ಆಗ್ತಾ ಇರುತ್ತೆ, ತುಂಬ ಖುಷಿಯ ಫೀಲ್ ಆಗ್ತಾ ಇರುತ್ತೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಒಂದು ಎಂಜಾಯ್ಮೆಂಟ್ ಫೀಲ್ ನಿಮಗೆ ಬರ್ತಾ ಇರುತ್ತೆ ಅನ್ನೋ ರೀತಿ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಹಾಗೆ ನೀವು ಸ್ವಲ್ಪ ಹಠಮಾರಿ ವ್ಯಕ್ತಿ ಅಂತ ಕೂಡ ಇವರು ಅಂದ್ಕೊಳ್ತಾರೆ. ಯಾಕೆ ಅಂದರೆ, ನಿಮ್ಮ ಲೈಫ್ನಲ್ಲಿ ಯಾವುದೇ ಒಂದು ವಸ್ತು ಅಥವಾ ಯಾವುದೋ ಒಂದು ವಿಷಯ ನಿಮಗೆ ಸಿಗಬೇಕು ಅನ್ನೋದು ಇದ್ದರೆ ಅದು ಯಾವುದೇ ಕಾರಣದಿಂದಲೂ ನಿಮಗೆ ಸಿಗಬೇಕು. ಅಲ್ಲಿ ಎಷ್ಟೇ ಕಷ್ಟ ಇರಲಿ, ಏನೇ ಆಗಲಿ, ಅದನ್ನು ಪಡ್ಕೊಳ್ಳೋವರೆಗೂ ನೀವು ಬಿಡೋದಿಲ್ಲ. ಅಲ್ಲಿವರೆಗೂ ನೀವು ಹೋರಾಡ್ತೀರಾ. ಆ ವಸ್ತುವಿನ ಹಿಂದೆ ಏನೇ ಆಗಿರಬಹುದು ಅದು, ಅಥವಾ ನಿಮಗೆ ಸಿಗಬೇಕಾಗಿರುವಂಥ ಯಾವುದೇ ಕೆಲಸ ಕಾರ್ಯ ಏನೇ ಆಗಿದ್ರೂ ಕೂಡ ಅದು ನಿಮ್ಮದಾಗೋವರೆಗೂ ನೀವು ಬಿಡೋದಿಲ್ಲ. ಎಷ್ಟೇ ಕಷ್ಟ ಬರಲಿ ಅದನ್ನು ಪಡ್ಕೊಳ್ಳೋವರೆಗೂ ನೀವು ನಿಮ್ಮ ಹಠವನ್ನು ಸಾಧಿಸ್ತೀರಾ ಅನ್ನೋ ರೀತಿ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಲೈಫ್ನಲ್ಲಿ ಯಾವುದೇ ಕನಸುಗಳಿರ್ಬೋದು, ನಿಮ್ಮ ಕೆರಿಯರ್ ಗ್ರೋತ್ ಆಗಿರ್ಬೋದು, ಎಲ್ಲವನ್ನು ನೀವು ಕಷ್ಟಪಟ್ಟು ತುಂಬ
ಕ್ರೇಜಿಯಾಗಿ ತಗೊಂಡು, ನಿಮಗೆ ತುಂಬ ಪ್ಯಾಷನೇಟಾಗಿ ತಗೊಂಡು ನೀವು ಅದನ್ನು ಪೂರೈಸಿದ್ದೀರಾ. ಯಾವುದಕ್ಕೂ ಹೆದರ್ಕೊಳ್ಳೋದಿಲ್ಲ. ಎಲ್ಲವನ್ನು ನೀವು ನಿಮ್ಮ ಪ್ರಯತ್ನದಿಂದ, ನಿಮ್ಮ ಎಫರ್ಟಿಂದ, ನಿಮ್ಮ ಹಾರ್ಡ್ ವರ್ಕಿಂದ ನೀವು ಪಡ್ಕೊಳ್ಳುವಂತಹ ವ್ಯಕ್ತಿ. ಇದನ್ನು ಕೂಡ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ಅಷ್ಟೊಂದು ಸ್ಟ್ರಾಂಗ್ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಅದೇ ರೀತಿ ಯಾವುದನ್ನು ಕೂಡ ಎದುರಿಸೋದಕ್ಕೆ ರೆಡಿಯಾಗಿರುವಂಥ ಪರ್ಸನ್ ಕೂಡ ಅಂತ ಕೂಡ ಅನ್ನಿಸ್ತಾ ಇದೆ. ಯಾವುದೋ ಒಂದು ವಿಷಯದ ಬಗ್ಗೆ ನಿಮ್ಮ ಕನಸಿರ್ಬೋದು, ಆ ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೀರಾ. ನೀವು ಅದರ ಬಗ್ಗೆ ತುಂಬ ಪ್ಯಾಷನೇಟ್ ಫೀಲ್ ಮಾಡ್ತೀರಾ. ಇಷ್ಟೇ ಅಲ್ಲದೆ ನಿಮ್ಮ ಎಲ್ಲ ಕ್ವಾಲಿಟೀಸ್ಗಳು ಈ ಪರ್ಸನ್ಗೆ ತುಂಬ ಇಷ್ಟ ಆಗುತ್ತೆ ಅನ್ನೋ ರೀತಿ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ನಿಮ್ಮ ಎಲ್ಲ ವಿಷಯಗಳು ಈ ಪರ್ಸನ್ನ ತುಂಬ ಪ್ರಭಾವಿತರನ್ನಾಗಿ ಮಾಡ್ತಾ ಇದೆ. ಅಂದರೆ ಒಬ್ಬ ಪರ್ಸನ್ನ ನೋಡಿ ತುಂಬ ಇಷ್ಟ ಆಗಿಬಿಡುತ್ತೆ, ಅವರತ್ತನೇ ಮನಸ್ಸು ಎಳೀತಾ ಇರುತ್ತಲ್ಲ, ಆ ರೀತಿ ಇವರಿಗೆ ನೀವು ತುಂಬ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಬಗ್ಗೆ ತುಂಬ ಅಟ್ರ್ಯಾಕ್ಟ್ ಆಗಿದ್ದಾರೆ. ನಿಮ್ಮ ಗುಣ ಆಗಿರ್ಬೋದು, ನಿಮ್ಮ ಮಾತುಕತೆ ಆಗಿರ್ಬೋದು, ಅಥವಾ ನೀವು ಸ್ಟ್ರಾಂಗ್ ಆಗಿ ನಿಲ್ಲುವಂಥ ಸಿಚುವೇಶನ್ಗಳಾಗಿರ್ಬೋದು, ಎಲ್ಲ ಈ ಪರ್ಸನ್ಗೆ ತುಂಬ ಇಷ್ಟ ಆಗುತ್ತೆ. ಅದರ ಬಗ್ಗೆ ಈ ಪರ್ಸನ್ ಈಗ ತುಂಬ ಥಿಂಕ್ ಮಾಡಿದ್ದಾರೆ. ಅದೇ ರೀತಿ ಯೋಚನೆ ಕೂಡ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇವರ ದೃಷ್ಟಿಯಲ್ಲಿ ನೀವು ತುಂಬ ಬ್ಯೂಟಿಫುಲ್ ಆಗಿರುವ ಪರ್ಸನ್ ಅಥವಾ ತುಂಬ ಹ್ಯಾಂಡ್ಸಮ್ ಆಗಿರುವ ಪರ್ಸನ್. ಅದೇ ರೀತಿ ನಿಮ್ಮ ಮನಸ್ಸು ಕೂಡ ತುಂಬ ಸುಂದರವಾಗಿದೆ, ನೀವು ಕೂಡ ತುಂಬ ಸುಂದರವಾಗಿ ಕಾಣ್ತೀರಾ ಅಂತ ಇವರಿಗೆ ಅನ್ನಿಸ್ತಾ ಇದೆ. ಅಂದರೆ ಇವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಆ ರೀತಿಯ ಫೀಲಿಂಗ್ಸ್ಗಳಿದೆ. ನೀವು ತುಂಬ ಚೆನ್ನಾಗಿದ್ದೀರಾ, ನೀವು ಯಾವುದೇ ರೀತಿ ಡ್ರೆಸ್ ಮಾಡಿಕೊಂಡ್ರು, ಯಾವ ರೀತಿ ಕಾಣಿಸಿದ್ರು ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತೀರಾ, ತುಂಬ ಹ್ಯಾಂಡ್ಸಮ್ಮಾಗಿ ಕಾಣ್ತೀರಾ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅಷ್ಟೇ ನೀವು ಮನಸ್ಸಿನಿಂದ ಕೂಡ ತುಂಬ ಒಳ್ಳೆಯ ವ್ಯಕ್ತಿ, ಎಲ್ಲರನ್ನ ಖುಷಿಯಾಗಿಡಬೇಕು ಅಂತ ಪ್ರಯತ್ನ ಪಡ್ತೀರಾ ಅಂತ ಕೂಡ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಇವರ ಲೈಫ್ಗೆ ಯಾವಾಗ ಎಂಟ್ರಿ ಆಗಿದ್ರೋ ಆಗಿನಿಂದನೂ ಕೂಡ ಒಂದಲ್ಲ ಒಂದು ವಿಷಯವನ್ನು ನಿಮ್ಮನ್ನು ನೋಡಿ ಈ ಪರ್ಸನ್ ಕಲಿಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಕಲಿಬೇಕು ಅಂತ ಕೂಡ ಅಂದ್ಕೊಳ್ತಿದ್ದಾರೆ ಅನ್ನೋ ರೀತಿ ಇವರು ಥಿಂಕ್ ಮಾಡಿದ್ದಾರೆ. ಅಂದರೆ ನಿಮ್ಮಲ್ಲಿ ತುಂಬ ಒಳ್ಳೆಯ ಕ್ವಾಲಿಟೀಸ್ಗಳಿರಬಹುದು ಅಥವಾ ನಿಮ್ಮ ಬಿಹೇವಿಯರ್ ಕೂಡ ಆಗಿರಬಹುದು ಅಂತ ಅನ್ನಿಸ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1, ನಿಮ್ಮ ಬಗ್ಗೆ ಈ ವ್ಯಕ್ತಿ ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ದಾರೆ. ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ಈಗ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿಯ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಎನರ್ಜಿ ಜೊತೆ ನೀವು ಸರಿಯಾಗಿ ಕನೆಕ್ಟ್ ಆಗ್ತೀರಾ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಇಲ್ಲಿ ನನಗೆ ಯಾವ ಎನರ್ಜಿ ಶೋ ಆಗ್ತಾ ಇದೆ ಅಂದರೆ, ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ ಅಥವಾ ಕಾಯ್ತಾ ಇದ್ದೀರಾ ಅನ್ನೋ ರೀತಿ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಯಾವ ಪರ್ಸನ್ ಜೊತೆ ನೀವು ಡೀಲ್ ಮಾಡ್ತಾ ಇದ್ದೀರೋ ಈ ಪರ್ಸನ್ನ ನೀವು ವೆಯ್ಟ್ ಮಾಡ್ತಾ ಇರ್ಬೋದು, ಈ ಪರ್ಸನ್ಗೋಸ್ಕರ ನೀವು ಕಾಯ್ತಾ ಇರ್ಬೋದು, ಅಥವಾ ನಿಮ್ಮನ್ನು ಈ ಪರ್ಸನ್ ಕಾಯ್ತಾ ಇರ್ಬೋದು. ನಿಮ್ಮ ಬರುವಿಕೆಗಾಗಿ ಈ ಪರ್ಸನ್ ನಿಮ್ಮ ವೆಯ್ಟ್ ಮಾಡ್ತಾ ಇದ್ದಾರೆ. ಆ ರೀತಿಯ ಎನರ್ಜಿ ನಿಮ್ಮಿಬ್ಬರಲ್ಲಿ ಒಬ್ಬರು ಯಾರನ್ನೋ ಒಬ್ಬರನ್ನ ವೆಯ್ಟ್ ಮಾಡ್ತಾ ಇದ್ದೀರಾ, ಅವರಿಗೋಸ್ಕರ ಕಾಯ್ತಾ ಇದ್ದೀರಾ ಅನ್ನೋ ರೀತಿ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಈ ವ್ಯಕ್ತಿ ನಿಮ್ಮನ್ನು ಕಾಯ್ತಾ ಇದ್ದರೆ, ನಿಮ್ಮನ್ನು ವೆಯ್ಟ್ ಮಾಡ್ತಾ ಇದ್ದರೆ, ನಿಮ್ಮ ಸಲುವಾಗಿ ಈ ಪರ್ಸನ್ನ ಮನಸ್ಸಿನಲ್ಲಿ ಏನಿದೆ, ನಿಮ್ಮ ಬಗ್ಗೆ ಯಾವ ಥಿಂಕನ್ನು ಇಟ್ಕೊಂಡಿದ್ದಾರೆ ಅಂತ ಈಗ ನೋಡೋಣ. ಇಲ್ಲಿ ನೀವು ಹಸ್ಬೆಂಡ್ ವೈಫ್ ಆಗಿರ್ಬೋದು ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ನಲ್ಲಿ ನೀವು ಇರುವ ಯಾವುದೇ ವ್ಯಕ್ತಿಗಳಾಗಿರ್ಬೋದು, ಕಪಲ್ಸ್ಗಳಾಗಿರ್ಬೋದು, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಯಾರೇ ಆಗಿದ್ದರೂ ಕೂಡ ಈ ಪರ್ಸನ್ನ ಕರೆಗಾಗಿ ಅಂದರೆ ಫೋನ್ ಕಾಲ್ಗಾಗಿ ಕೂಡ ವೆಯ್ಟ್ ಮಾಡ್ತಿರುವ ಥರ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ಅಥವಾ ಈ ಪರ್ಸನ್ನ, ನಿಮ್ಮ ಪಾರ್ಟ್ನರ್ನ, ಅಥವಾ ಈಗ ನೀವು ಯಾವ ಪರ್ಸನ್ಗೋಸ್ಕರ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ಪರ್ಸನ್ನ ಭೇಟಿಯಾಗೋದಕ್ಕೋಸ್ಕರ ಕೂಡ ನೀವು ವೆಯ್ಟ್ ಮಾಡ್ತಾ ಇರ್ಬೋದು ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ತುಂಬಾ ಮಾತುಗಳಿದೆ. ನಿಮ್ಮ ಹತ್ರ ಹೇಳ್ಕೋಬೇಕು, ನಿಮ್ಮ ಹತ್ರ ಮಾತಾಡಬೇಕು ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ತುಂಬ ಮಾತುಗಳನ್ನ ಇವರ ಮನಸ್ಸೊಳಗಡೆ ಇಟ್ಕೊಂಡಿದ್ದಾರೆ, ತುಂಬ ಯೋಚನೆ ಮಾಡಿದ್ದಾರೆ. ಇವರ ಹೃದಯದಲ್ಲಿ ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸ್ಗಳಿದೆ, ಅದೆಲ್ಲವನ್ನು ಹೇಳ್ಕೋಬೇಕು. ಏನೇ ಮಾತುಕತೆ ಆದರೂ ಅದು ಎದುರಿಗೆ ಹೇಳ್ಕೋಬೇಕು ಅನ್ನೋ ರೀತಿ ಇವರು ನಿಮಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಇದು ಫಸ್ಟಲ್ಲೇ ನಿಮ್ಮನ್ನು ವೆಯ್ಟ್ ಮಾಡುವಂಥ ಎನರ್ಜಿ ಶೋ ಆಗಿದೆ, ಅಥವಾ ನೀವು ಇವರನ್ನು ವೆಯ್ಟ್ ಮಾಡ್ತಾ ಇರ್ಬೋದು, ಅಂದರೆ ಕಾಯ್ತಾ ಇರ್ಬೋದು ಅನ್ನೋ ರೀತಿ ಇಲ್ಲಿ ಫೀಲ್ ಆಗ್ತಾ ಇದೆ. ಕೆಲವರ ಎನರ್ಜಿಯಲ್ಲಿ ಈ ಪರ್ಸನ್ಗೋಸ್ಕರ ನೀವು ತುಂಬ ಹಠದ ಸ್ವಭಾವವನ್ನು ತೋರಿಸಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಅಂದರೆ ಈ ಪರ್ಸನ್ ನಿಮ್ಮ ಲೈಫಲ್ಲಿರಬೇಕು, ಒಂದು ವೇಳೆ ನಿಮ್ಮ ಲೈಫ್ ಪಾರ್ಟ್ನರ್ ಆಗಿರಬೇಕು, ನಿಮ್ಮ ಜೊತೆ ಇರಬೇಕು ಅನ್ನೋ ರೀತಿ ಕೂಡ ನೀವು ತುಂಬ ಹಠ ಮಾಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ ಅದೇ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ, ನೀವು ಸ್ವಲ್ಪ ಹಠಮಾರಿ ವ್ಯಕ್ತಿ ಅನ್ನೋ ಥರ ಕೂಡ ಇಲ್ಲಿ ಎನರ್ಜಿ ಫೀಲ್ ಆಗ್ತಾ ಇದೆ. ಆ ರೀತಿ ಕೂಡ ಇವರು ಥಿಂಕ್ ಮಾಡಿರುವ ಸಾಧ್ಯತೆ ಇದೆ.
ಅಂದರೆ ನೀವು ತುಂಬ ನೆಗೆಟಿವ್ ಆಗಿ ಹಠ ಮಾಡ್ತೀರಾ, ನೆಗೆಟಿವ್ ವಿಷಯಗಳಲ್ಲಿ ಹಠ ಮಾಡ್ತೀರಾ ಅಂತಲ್ಲ, ತುಂಬ ಪಾಸಿಟಿವ್ ಆಗಿ ಅಂದರೆ ನಿಮಗೆ ಬೇಕಾಗಿರುವಂಥ ವಿಷಯಗಳನ್ನು ಪಡ್ಕೊಳ್ಳೋದಕ್ಕಾಗಲಿ ಅಥವಾ ನಿಮ್ಮ ಪ್ರೀತಿಯನ್ನು ಪಡ್ಕೊಳ್ಳೋದಕ್ಕಾಗಲಿ ನೀವು ಹಠ ಮಾಡಿರ್ಬೋದು. ಇಲ್ಲಿ ಹಸ್ಬೆಂಡ್ ವೈಫ್ ಆಗಿರ್ಬೋದು, ಕಪಲ್ಸ್ಗಳಾಗಿರ್ಬೋದು, ಈ ರೀತಿಯ ಎನರ್ಜಿ ಕೂಡ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ನೀವು ಹಠ ಮಾಡಿದರೂ ಕೂಡ ಈ ಪರ್ಸನ್ಗೆ ಏನು ಅನ್ನಿಸ್ತಾ ಇದೆ ಅಂದರೆ, ನೀವು ಮನಸ್ಸಿನಿಂದ ತುಂಬ ಒಳ್ಳೆಯ ವ್ಯಕ್ತಿ, ನಿಮ್ಮ ಮನಸ್ಸು ತುಂಬ ಕ್ಲಿಯರ್ ಆಗಿದೆ, ಅಲ್ಲಿ ಯಾವುದೇ ಕಪಟ ಇಲ್ಲ, ಯಾವುದೇ ಮೋಸ ಇಲ್ಲ, ನೀವು ತುಂಬ ಕ್ಲಿಯರ್ ಆಗಿರುವಂತಹ ಮನಸ್ಸನ್ನು ಕ್ಲಿಯರಾಗಿ ಇಟ್ಕೊಂಡಿರುವಂಥ ಪರ್ಸನ್. ಆ ರೀತಿ ಕೂಡ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ಮೇಲೆ ತುಂಬ ಪ್ರೀತಿಯಿಂದ ಪಾಸಿಟಿವ್ ಆಗಿ ತುಂಬ ಬ್ಯೂಟಿಫುಲ್ ಆಗಿ ಇವರು ಥಿಂಕ್ ಮಾಡ್ತಾ ಇರುವಂಥದ್ದು. ಅದೇ ರೀತಿ ಎನರ್ಜಿ ಕೂಡ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಈ ಎನರ್ಜಿನ ಇಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಎಂದಿಗೂ ಕೂಡ ನೀವು ಬೇರೆಯವರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋದಿಲ್ಲ, ಅಂದರೆ ಬೇರೆಯವ್ರಿಗೆ ಕೆಟ್ಟದಾಗಲಿ ಅನ್ನೋ ರೀತಿ ಯಾವಾಗಲೂ ಥಿಂಕ್ ಮಾಡೋದಿಲ್ಲ ಅಂತ ಅನ್ನಿಸ್ತಾ ಇದೆ. ಅದೇ ರೀತಿ ಅಕಸ್ಮಾತ್ ಈ ಪರ್ಸನ್ ಏನಾದರೂ ನಿಮ್ಮಿಂದ ದೂರ ಆಗಿದ್ದರೂ ಕೂಡ ನೀವು ಈ ಪರ್ಸನ್ಗೆ ಕೆಟ್ಟದನ್ನು ಬಯಸೋರಲ್ಲ, ಅವ್ರು ಚೆನ್ನಾಗಿರಲಿ ಅಂತಲೇ ಬಯಸುವಂಥ ಪರ್ಸನ್ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಕೂಡ ಇವರು ನಿಮ್ಮನ್ನು ತುಂಬ ಒಳ್ಳೆಯ ವ್ಯಕ್ತಿ ಅಂತ ಅಂದ್ಕೊಂಡಿರಬಹುದು. ಅಂದರೆ ಬೇರೆ ವ್ಯಕ್ತಿಗಳ ಬಗ್ಗೆ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡೋದಿಲ್ಲ, ಯಾರೇ ಆಗಲಿ ಚೆನ್ನಾಗಿರಲಿ ಅನ್ನೋ ರೀತಿ ನಿಮ್ಮ ಮನಸ್ಸಿನ ಭಾವನೆಗಳು ಇದೆ. ಬಟ್ ಇಲ್ಲಿ ನನಗೆ ಏನು ಅನ್ನಿಸ್ತಾ ಇದೆ ಅಂದರೆ, ಎನರ್ಜಿ ಯಾವ ರೀತಿ ಶೋ ಆಗ್ತಾ ಇದೆ ಅಂದರೆ, ನಿಮ್ಮ ನೆನಪು ತುಂಬ ಕಾಡ್ತಾ ಇದೆ ಈ ಪರ್ಸನ್ಗೆ. ಈಗ ಪ್ರೆಸೆಂಟಲ್ಲಿ ಇಲ್ಲಿ ಯಾವ ರೀತಿ ನಾನು ನೋಟಿಸ್ ಮಾಡ್ತಾ ಇದ್ದೀನಿ ಅಂದರೆ, ನಿಮ್ಮನ್ನು ತುಂಬ ನೆನಪು ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ. ಅಂದರೆ ತುಂಬ ಆಳವಾಗಿ ತುಂಬ ಡೀಪಾಗಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ. ಏನೋ ಒಂದು ಕಾಟಾಚಾರಕ್ಕೆ ನೆನಪು ಬರೋದಲ್ಲ, ನಿಮ್ಮ ಬಗ್ಗೆ ತುಂಬ ಡೀಪಾಗಿ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಲೈಫ್ನಲ್ಲಿ ನಡೆದಿರುವ ಪೂರ್ತಿ ಜರ್ನಿಯ ಬಗ್ಗೆ ಕೂಡ ಈ ಪರ್ಸನ್ ಒಂದೊಂದು ಸಲ ಥಿಂಕ್ ಮಾಡ್ತಾ ಇರ್ತಾರೆ. ಅಂದರೆ ಆಳವಾಗಿ ಅದರ ಬಗ್ಗೆನೇ ಯೋಚನೆ ಮಾಡ್ತಾರೆ ಅನ್ನೋ ರೀತಿ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇಷ್ಟೇ ಅಲ್ಲದೆ ಈ ಪರ್ಸನ್ಗೆ ನಿಮ್ಮ ಬಗ್ಗೆ ಎಲ್ಲ ವಿಷಯವೂ ಗೊತ್ತಿದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮ ಪಾಸ್ಟ್ನ ವಿಷಯಗಳಾಗಿರಬಹುದು, ಯಾವುದೇ ವಿಷಯಗಳಾಗಿರ್ಬೋದು, ಎಲ್ಲ ಕೂಡ ಈ ಪರ್ಸನ್ಗೆ ಕ್ಲಿಯರಾಗಿ ಗೊತ್ತಿದೆ ನಿಮ್ಮ ಬಗ್ಗೆ. ಅಂದರೆ ಈ ಪರ್ಸನ್ ಹತ್ರ ನೀವಾಗೇ ತುಂಬ ವಿಷಯಗಳನ್ನು ಶೇರ್ ಮಾಡ್ಕೊಂಡಿರ್ಬೋದು. ನಿಮ್ಮ ಪಾಸ್ಟ್ ಬಗ್ಗೆ ಆಗಿರಬಹುದು, ನಿಮ್ಮ ಈಗಿನ ಪ್ರೆಸೆಂಟ್ ಸಿಚುವೇಶನ್ ಆಗಿರಬಹುದು, ಎಲ್ಲ ಕೂಡ ಈ ಪರ್ಸನ್ಗೆ ಅರ್ಥ ಆಗುತ್ತೆ. ಅದೇ ರೀತಿ ಎಲ್ಲವೂ ಕೂಡ ಇವ್ರಿಗೆ ಗೊತ್ತಿದೆ. ಇದೆಲ್ಲವನ್ನು ನೀವೇ ಹೇಳ್ಕೊಂಡಿರಬಹುದು. ಹೀಗಾಗಿ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಇವರ ಮನಸ್ಸಿನಲ್ಲೂ ಕೂಡ ಇವರ ಬಗ್ಗೆ ಹೇಳ್ಕೋಬೇಕು, ಇವರ ಎಲ್ಲ ವಿಷಯಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು. ನಿಮ್ಮ ಬಗ್ಗೆ ಇರುವ ಫೀಲಿಂಗ್ಸ್ಗಳಾಗಲಿ, ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾರೆ ಅನ್ನೋದಾಗಲಿ ಎಲ್ಲವನ್ನು ನಿಮ್ಮ ಹತ್ರ ಹೇಳ್ಕೋಬೇಕು ಅನ್ನೋ ಥರ ಕೂಡ ಇವರು ಥಿಂಕ್ ಮಾಡ್ತಾರೆ. ಆದರೆ ಈಗ ಅವರು ಸೈಲೆಂಟ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಈಗ ಪ್ರೆಸೆಂಟಲ್ಲಿ ಅವರು ಈಗ ಇನ್ನೂ ಹೇಳ್ಕೊಂಡಿಲ್ಲ, ಅಥವಾ ಕೆಲವರು ಹೇಳ್ಕೊಂಡಿರಬಹುದು ಕೂಡ. ಆದರೆ ಈಗ ತುಂಬ ಜನರ ಎನರ್ಜಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ಅವರ ಮನಸ್ಸಿನಲ್ಲಿದೆ, ಯಾವುದೇ ವಿಷಯಗಳನ್ನಾಗಲಿ ನಿಮ್ಮ ಹತ್ರ ಇನ್ನೂ ಹೇಳ್ಕೊಂಡಿಲ್ಲ ಅನ್ನೋ ರೀತಿ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇಲ್ಲಿ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸನ್ನು ಇಟ್ಕೊಂಡಿದ್ದಾರೆ. ಯಾವಾಗ ನಿಮ್ಮ ಬಗ್ಗೆ ಥಿಂಕ್ ಮಾಡಿದ್ರು ಕೂಡ ತುಂಬ ಇಮೋಷ್ನಲ್ ಆಗಿ ಫೀಲ್ ಆಗ್ತಾರೆ ಇವರು ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮಿಂದ ದೂರ ಇದ್ದರೆ ಈ ಪರ್ಸನ್ ಅಕಸ್ಮಾತಾಗಿ ಕೆಲವರ ರಿಲೇಷನ್ಶಿಪ್ಪಲ್ಲಿ ಈಗ ಗ್ಯಾಪ್ ಏನಾದರೂ ಬಂದಿದ್ದರೆ ಇವ್ರಿಗೆ ದೂರ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವರು ಆಗಾಗ ನಿಮ್ಮ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ದಾರೆ. ಅದಲ್ದಲೇ ನಿಮ್ಮನ್ನು ತುಂಬ ಪ್ರೀತಿಯ ಭಾವನೆಯಿಂದ ನೋಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ತುಂಬ ಡೀಪಾಗಿ ಲೈಕ್ ಮಾಡ್ತಾರೆ, ನಿಮ್ಮ ಮೇಲೆ ಪ್ರೀತಿ ಇದೆ ಅನ್ನೋ ಥರ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ಕೆಲವೊಂದು ಜನರ ಎನರ್ಜಿಯಲ್ಲಿ ಇದು ಲವ್ ರಿಲೇಷನ್ಶಿಪ್ ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮನ್ನು ಇವರು ಲವ್ ಮಾಡ್ತಾ ಇರ್ಬೋದು, ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ಒಂದು ಲೈಕ್ ಅನ್ನೋ ಥರ ಎನರ್ಜಿ ಫೀಲ್ ಆಗ್ತಾ ಇದೆ, ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇರ್ಬೋದು. ಇದು ಯಾವುದೇ ರಿಲೇಷನ್ಶಿಪ್ ಆಗಿರ್ಬೋದು, ಕೇವಲ ಕಪಲ್ಸ್ಗಳು ಅನ್ನೋ ರೀತಿ ಅಲ್ಲ. ಆದರೂ ಕೂಡ ಇಲ್ಲಿ ತುಂಬ ಜನರ ಎನರ್ಜಿ ಈ ರೀತಿಯಾಗಿ ಕೂಡ ರಿಫ್ಲೆಕ್ಟ್ ಆಗ್ತಾ ಇದೆ. ಆದರೂ ಕೂಡ ಇವರು ಅಂದ್ಕೊಳ್ಳೋದು ನೀವು ತುಂಬ ಪರ್ಫೆಕ್ಟ್ ಆಗಿರುವ ವ್ಯಕ್ತಿ, ಇವ್ರಿಗೆ ತುಂಬ ಒಳ್ಳೆಯ ಮ್ಯಾಚ್ ನಿಮ್ಮದು. ಅಂದರೆ ನಿಮ್ಮಿಬ್ಬರ ಜೋಡಿ ತುಂಬ ಚೆನ್ನಾಗಿ ಹೊಂದಿಕೆ ಆಗುತ್ತೆ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ಮತ್ತು ಇನ್ನೊಂದು ಸಲ ಇವ್ರು ಥಿಂಕ್ ಮಾಡೋದು, ಇವರ ಲೈಫಿಂದ ನೀವು ಇವರನ್ನು ಯಾಕೆ ದೂರ ಆಗೋದಕ್ಕೆ ಬಿಟ್ರಿ, ಯಾಕೆ ಇವರಿಂದ ನೀವು ದೂರ ಆದ್ರಿ, ಅಥವಾ ಇವರನ್ನು ದೂರ ಹೋಗೋದಕ್ಕೆ ಯಾಕೆ ಬಿಟ್ಟಿದ್ದೀರಾ, ನೀವು ಇವರು ದೂರ ಆಗಬೇಕಾದ್ರೆ ಇವರನ್ನು ಕಂಟ್ರೋಲಲ್ಲಿ ಇಡಬೇಕಿತ್ತು, ಇವರನ್ನು ಹೋಗೋದಕ್ಕೆ ಬಿಡಬಾರ್ದಿತ್ತು ಅನ್ನೋ ರೀತಿ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಈಗ ಪ್ರೆಸೆಂಟಲ್ಲಿ ನಿಮ್ಮಿಬ್ಬರ ನಡುವೆ ಯಾವುದಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದರೆ, ಯಾವುದಾದ್ರೂ ಜಗಳ ಆಗಿದ್ದರೆ
ಯಾಕೆ ಈ ಪರ್ಸನ್ಗೆ ನೀವು ಅರ್ಥ ಮಾಡಿಸ್ಲಿಲ್ಲ, ಇವರು ನಿಮ್ಮ ಹತ್ರ ಸಿಟ್ಟು ಮಾಡ್ಕೊಳ್ಳುವಾಗ ಯಾಕೆ ನೀವು ಇವರನ್ನು ಅರ್ಥ ಮಾಡಿಸಿ ದೂರ ಹೋಗೋದಕ್ಕೆ ಯಾಕೆ ಬಿಟ್ರಿ, ಈ ರೀತಿ ಕೂಡ ಇವರು ಅಂದ್ಕೊಳ್ತಾ ಇದ್ದಾರೆ. ಅಂದರೆ ನಿಮ್ಮ ಮೇಲೆ ತುಂಬ ಫೀಲಿಂಗ್ಸ್ ಇದೆ, ಹಾಗಾಗಿ ಇವ್ರಿಗೆ ದೂರ ಇರೋದಕ್ಕೆ ಆಗೋದಿಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮ ಹತ್ರ ಮಾತಾಡಿಸದೇ ಇರೋದಕ್ಕೆ ಕೂಡ ಈ ಪರ್ಸನ್ಗೆ ಕಷ್ಟ ಆಗ್ತಾ ಇರ್ಬೋದು. ಹಾಗಾಗಿ ಕೂಡ ಈ ಎನರ್ಜಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರಬಹುದು. ಇವರು ನಿಮ್ಮಿಂದ ದೂರ ಆಗಬೇಕಾದ್ರೆ ಅಥವಾ ನೀವಿಬ್ಬರು ಯಾವುದೋ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ದೂರ ಆಗಬೇಕಾದ್ರೆ ನೀವು ಇವರಿಗೆ ಅರ್ಥ ಮಾಡಿಸಿದ್ರೆ ನೀವಿಬ್ಬರು ಈಗ ನಿಮ್ಮಿಬ್ಬರ ನಡುವೆ ಗ್ಯಾಪ್ ಬರ್ತಾ ಇರಲಿಲ್ವೇನೋ, ಇವರು ದೂರ ಹೋಗ್ತಿರ್ಲಿಲ್ವೇನೋ ಅನ್ನೋ ರೀತಿ ಕೂಡ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಇವರನ್ನು ನೀವು ಅರ್ಥ ಮಾಡಿಸ್ಬೇಕಿತ್ತು ಅನ್ನೋ ರೀತಿ ಇವರ ಥಿಂಕಿಂಗ್ ಆಗಿದೆ ಈಗ. ಅಂದರೆ ಇವರಿಗೆ ನಿಮ್ಮ ಬಗ್ಗೆ ಯೋಚನೆ ಮಾಡದೆ ಇರೋದಕ್ಕೆ ಆಗ್ತಾ ಇಲ್ಲ. ಆ ರೀತಿ ಅಟ್ರ್ಯಾಕ್ಟ್ ಮಾಡುವಂಥ ಪರ್ಸನ್ ನೀವು ಅಂತ ಇವರ ಮನಸ್ಸಿಗೆ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮ ಪರ್ಸ್ನಾಲಿಟಿ ಆಗಿರ್ಬೋದು, ನಿಮ್ಮ ಬ್ಯೂಟಿ ಆಗಿರ್ಬೋದು, ನಿಮ್ಮ ಗುಣನಡತೆ ಆಗಿರ್ಬೋದು, ಎಲ್ಲವೂ ಕೂಡ ಆ ರೀತಿ ಇದೆ. ಹಾಗಾಗಿ ಈ ಪರ್ಸನ್ಗೆ ಆ ರೀತಿ ಅನ್ನಿಸ್ತಾ ಇದೆ ಅಂತ ಇವರ ಮನಸ್ಸಿಗೆ ಆ ರೀತಿ ಅನ್ನಿಸ್ತಾ ಇರ್ಬೋದು. ನೀವು ಅಷ್ಟೊಂದು ಅಟ್ರ್ಯಾಕ್ಟ್ ಫೀಲನ್ನು ಮಾಡ್ತಾ ಇರ್ಬೋದು. ಇವರಿಗೆ ನಿಮಗೆ ತುಂಬ ಅಟ್ರ್ಯಾಕ್ಟ್ ಆಗಿದ್ದಾರೆ ಅನ್ನೋ ಥರ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ಮತ್ತು ಇವರು ಇಷ್ಟು ದೂರ ಆಗಿದ್ದೀರಾ ಅನ್ನೋ ಥರ ಇವರು ಫೀಲ್ ಮಾಡ್ಕೊಳ್ತಿದ್ದಾರೆ. ಅಂದರೆ ಇವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬ ಅಟ್ರ್ಯಾಕ್ಟಿವ್ ಆಗಿರ್ಬೋದು ಅಥವಾ ನಿಮ್ಮ ಮೇಲೆ ತುಂಬ ಪ್ರೀತಿ ಇರ್ಬೋದು ಅಂತ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅವರು ಇನ್ನೂ ಏನು ಅಂದ್ಕೊಳ್ತಾರೆ ಅಂದರೆ ನೀವು ಸತ್ಯದ ದಾರಿಯಲ್ಲೇ ನಡೆಯುವಂಥವ್ರು. ಅಂದರೆ ಅಲ್ಲೇನಾದರೂ ತಪ್ಪು ಕಂಡ್ರೆ ಆ ದಾರಿಯಲ್ಲಿ ನೀವು ಹೋಗೋದಿಲ್ಲ, ನಿಮ್ಮ ಮನಸ್ಸು ಆ ಕಡೆಗೆ ಹೋಗೋದಿಲ್ಲ. ಏನೇ ಇದ್ದರೂ ಅದನ್ನು ಇದ್ದ ಹಾಗೆ ಹೇಳುವಂಥ ಪರ್ಸನ್ ನೀವು ಅಂತ ಕೂಡ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಯಾವುದೇ ಕೆಟ್ಟ ವಿಷಯ ಆಗಲಿ, ಯಾವುದೇ ಸಂದರ್ಭ ಆದರೂ ಕೂಡ, ಎಂತಹ ಕಠಿಣ ಸಿಚುವೇಷನಲ್ಲೂ ಕೂಡ ಕೆಟ್ಟ ವಿಷಯದ ಕಡೆ ನೀವು ಹೋಗೋದಿಲ್ಲ. ಅಂದರೆ ಸುಳ್ಳು ಹೇಳೋದಾಗಲಿ ಆ ರೀತಿಯ ಯಾವುದೇ ಬಿಹೇವಿಯರ್ ಕೂಡ ಇವರು ನಿಮ್ಮ ಹತ್ರ ನೋಡಿಲ್ಲ. ನಿಮ್ಮನ್ನು ತುಂಬ ಸತ್ಯದಲ್ಲಿ ನಡೆಯುವಂಥ ಪರ್ಸನ್, ನೀವು ಏನೇ ಇದ್ರೂ ನಿಜವನ್ನೇ ಹೇಳ್ತೀರಾ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಯಾವ ರೀತಿ ವ್ಯಕ್ತಿ ಅಂದರೆ ನೀವು ಕೂಡ ಸುಳ್ಳು ಹೇಳೋದಿಲ್ಲ. ಬೇರೆ ಯಾರಾದರೂ ಯಾವುದಾದ್ರೂ ವಿಷಯದ ಬಗ್ಗೆ ಸುಳ್ಳು ಹೇಳಿದ್ರೆ ಅದು ನಿಮಗೆ ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ಆ ರೀತಿಯ ಪರ್ಸನ್ ಅಂತ ಇವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅದು ಕೂಡ ಇವ್ರಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮಗೆ ಯಾರಾದರೂ ಸುಳ್ಳು ಹೇಳಿದ್ರೆ ನಿಮಗೆ ಆ ನಿಜವಾದ ವಿಷಯ ಗೊತ್ತಿದ್ದರೆ ಅದರಿಂದ ತುಂಬ ಹರ್ಟ್ ಮಾಡ್ಕೊಳ್ತೀರಾ, ನಿಮ್ಮ ಮನಸ್ಸಿಗೆ ಹರ್ಟ್ ಆಗುತ್ತೆ, ನೀವು ಅದನ್ನು ಬೇಗ ನಿಮ್ಮ ಮನಸ್ಸಿಗೆ ತಗೊಳ್ತೀರಾ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಲವರಲ್ಲಿ ಈ ಪರ್ಸನ್ ಕೂಡ ನಿಮಗೆ ಸುಳ್ಳು ಹೇಳಿರ್ಬೋದು, ಯಾವುದೋ ಒಂದು ವಿಷಯವನ್ನು ಮುಚ್ಚಿಟ್ಟಿರ್ಬೋದು. ಆಮೇಲೆ ನಿಮಗೆ ಗೊತ್ತಾಗಿ ಇದಾದ ನಂತರ ನೀವು ಈ ವ್ಯಕ್ತಿಯ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರಬಹುದು. ಅಂದರೆ ನಿಮಗೆ ಇವರು ಸುಳ್ಳು ಹೇಳಿರೋದು ಗೊತ್ತಾಗಿದೆ ಅಂತ ಅನ್ನಿಸ್ತಾ ಇದೆ. ನಿಜವಾದ ವಿಷಯ ಏನು ಅಂತ ಗೊತ್ತಾಗಿ ನೀವು ಮತ್ತು ಇವರ ನಡುವೆ ಈಗ ಗ್ಯಾಪ್ ಬಂದಿರುವ ಸಾಧ್ಯತೆ ಕೂಡ ಇದೆ. ಇದರ ಬಗ್ಗೆ ಕೂಡ ಈ ಪರ್ಸನ್ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಅದಲ್ಲದೆ ಇವರು ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ, ಹಾಗೆ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ. ಅದೇ ರೀತಿ ನಿಮ್ಮನ್ನು ತುಂಬ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ, ನಿಮ್ಮ ಹತ್ರ ತುಂಬ ಮಾತಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ದಾರೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 3 ಹೇಗಿದ್ದೀರಾ ಎಲ್ಲರೂ. ಈಗ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿಯ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಇಲ್ಲಿ ಎನರ್ಜಿ ಜೊತೆ ನೀವು ಸರಿಯಾಗಿ ಕನೆಕ್ಟ್ ಆಗ್ತೀರಾ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಇಲ್ಲಿ ನನಗೆ ನಿಮ್ಮಿಬ್ಬರ ನಡುವೆ ಮೂವ್ ಆನ್ ಆಗಿರುವಂತಹ ಎನರ್ಜಿ ಶೋ ಆಗ್ತಾ ಇದೆ. ಒಂದು ವೇಳೆ ಈ ಪರ್ಸನ್ ನಿಮ್ಮಿಂದ ಮೂವ್ ಆನ್ ಆಗಿರಬಹುದು ಅಥವಾ ನೀವು ಇವರಿಂದ ಮೂವ್ ಆನ್ ಆಗಿದ್ದೀರಾ ಅಂತ ಈ ಪರ್ಸನ್ ಈಗ ಪ್ರೆಸೆಂಟಲ್ಲಿ ಥಿಂಕ್ ಮಾಡ್ತಾ ಇರಬಹುದು. ನೀವೇನಾದರೂ ಈ ಪರ್ಸನ್ನಿಂದ ಮೂವ್ ಆನ್ ಆಗೋದಕ್ಕೆ ನೋಡಿದರೆ ಇವರು ಈಗ ಅಂದ್ಕೊಳ್ತಿದ್ದಾರೆ ನೀವು ಇವರನ್ನು ಮರ್ತಿದ್ದೀರಾ, ಇವರ ಬಗ್ಗೆ ಯಾವುದೇ ಯೋಚನೆಯನ್ನು ನೀವು ಮಾಡೋದಿಲ್ಲ, ಯಾವುದೇ ಕೇರನ್ನು ಮಾಡೋದಿಲ್ಲ, ಇವ್ರಿಗೋಸ್ಕರ ನೀವು ಕಾಯ್ತಾ ಇಲ್ಲ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ನಿಮ್ಮ ಜೊತೆ ಯಾವುದೋ ಒಂದು ರೀತಿಯಲ್ಲಿ ಚೀಟ್ ಮಾಡಿರ್ಬೋದು ಅಥವಾ ಕೆಟ್ಟದಾಗಿ ನಡ್ಕೊಂಡಿರ್ಬೋದು. ಅಂದರೆ ನಿಮ್ಮ ಮನಸ್ಸಿಗೆ ಹರ್ಟ್ ಮಾಡಿರ್ಬೋದು. ಯಾವುದೋ ಒಂದು ರೀತಿಯ ತಪ್ಪಾಗಿದೆ ಈ ಪರ್ಸನ್ನಿಂದ ಅನ್ನಿಸ್ತಾ ಇದೆ. ಹಾಗಾಗಿ ಈ ಪರ್ಸನ್ನಿಂದ ದೂರ ಆಗೋದಕ್ಕೆ ನೀವು ಪ್ರಯತ್ನ ಪಟ್ಟಿರಬಹುದು. ಯಾವ ಒಬ್ಬ ಪರ್ಸನ್ನಾದರೂ ಅಷ್ಟೇ, ಯಾರನ್ನೇ ಆದರೂ ಸರಿ, ನಮಗೆ ಎಷ್ಟು ಆಗುತ್ತೋ ಅಷ್ಟು ಮಾತ್ರ ನಮಗೆ ಕ್ಷಮಿಸೋದಕ್ಕೆ ಸಾಧ್ಯ ಆಗೋದು. ಅದಕ್ಕಿಂತಲೂ ಅಗತ್ಯಕ್ಕಿಂತಲೂ ಹೆಚ್ಚಾಗಿ ಯಾರನ್ನೂ ಕ್ಷಮಿಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ಕೂಡ ಈ ಪರ್ಸನ್ ನಿಮ್ಮ ಲೈಫ್ನಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮನ್ನು ಹರ್ಟ್ ಮಾಡಿರ್ಬೋದು, ಯಾವುದೋ ಒಂದು ರೀತಿಯಲ್ಲಿ ಚೀಟ್ ಮಾಡಿರ್ಬೋದು. ಇದೆಲ್ಲವನ್ನು ನೀವು ತುಂಬ ಸಹಿಸ್ಕೊಂಡು ನಿಮ್ಮ ಕೈಯಿಂದ ಆಗದೇ ಇದ್ದಾಗ ಈ ಪರ್ಸನ್ನಿಂದ ಮೂವ್ ಆನ್ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ ಅಂತ ಕೂಡ ಅನ್ನಿಸ್ತಾ ಇದೆ.
ಅದೇ ರೀತಿ ಈ ಪರ್ಸನ್ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ, ನಿಮ್ಮ ಲೈಫ್ನಲ್ಲಿ ಬೇರೊಬ್ಬ ವ್ಯಕ್ತಿ ಇರಬಹುದು, ಬೇರೊಬ್ಬ ಪರ್ಸನ್ ಬಂದಿರಬಹುದು, ಅವರ ಜೊತೆ ನೀವು ಈಗ ನಿಮ್ಮ ಲೈಫ್ನಲ್ಲಿ ಚೆನ್ನಾಗಿರಬಹುದು, ಹಾಗಾಗಿ ಕೂಡ ಇವರಿಂದ ದೂರ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ದೀರೇನೋ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಯಾವುದೇ ವ್ಯಕ್ತಿಗಳು ನಮ್ಮ ಲೈಫ್ನಲ್ಲಿ ನಮಗೆ ಏನಾದರೂ ಕೆಟ್ಟದಾಗಿ ಮಾಡ್ತಾ ಇದ್ದಾರೆ ಅಂದರೆ, ಒಂದು ಸಲ ಕ್ಷಮಿಸ್ಬಹುದು, 2 ಸಲ ಕ್ಷಮಿಸ್ಬಹುದು, ಮತ್ತೆ ಮತ್ತೆ ಅದೇ ರಿಪೀಟ್ ಮಾಡ್ತಾ ಇದ್ದರೆ ಯಾರೂ ಕೂಡ ಅವರನ್ನು ಕ್ಷಮಿಸೋದಕ್ಕೆ ಮುಂದಾಗೋದಿಲ್ಲ. ಮನಸ್ಸು ಅನ್ನೋದು ಅಲ್ಲಿಗೆ ಮುರಿದು ಹೋಗಿಬಿಡುತ್ತೆ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಕೂಡ ಆಗಿದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಈ ಪರ್ಸನ್ ತುಂಬ ಹರ್ಟ್ ಮಾಡಿರ್ಬೋದು ನಿಮಗೆ. ನನಗೆ ಇಲ್ಲಿ ಎನರ್ಜಿ ಯಾವ ರೀತಿ ಶೋ ಆಗ್ತಾ ಇದೆ ಅಂದರೆ, ಇವರ ಮನಸ್ಸಿಗೆ ಏನು ಅನ್ನಿಸ್ತಾ ಇದೆ ಅಂದರೆ, ನೀವು ತುಂಬ ಒಳ್ಳೆಯ ವ್ಯಕ್ತಿ ಅಂತ ಇವರ ಮನಸ್ಸಲ್ಲಿದೆ. ಅಂದರೆ ತುಂಬ ಜೆನ್ಯೂನ್ ಆಗಿರುವಂಥ ಪರ್ಸನ್ ನೀವು ಅಂತ ಇವರು ಅಂದ್ಕೊಳ್ತಾರೆ. ಆದರೆ ಯಾವುದೋ ಒಂದು ಕಾರಣದಿಂದ ಈಗ ನಿಮ್ಮಿಬ್ಬರ ನಡುವೆ ಮೂವ್ ಆನ್ ಆಗುವಂಥ ಪರಿಸ್ಥಿತಿ ಬಂದಿರಬಹುದು. ಈಗ ಈ ಪರ್ಸನ್ ಮತ್ತೆ ನಿಮ್ಮ ಲೈಫ್ನಲ್ಲಿ ಎಂಟ್ರಿ ಆಗಬೇಕು, ಮತ್ತೆ ವಾಪಸ್ ಬರಬೇಕು ಅಂತ ಅಂದ್ಕೊಂಡ್ರೂ ಕೂಡ ನೀವು ಇವರನ್ನು ಕ್ಷಮಿಸೋದಿಲ್ವೇನೋ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಬಹುಶಃ ಈಗ ನಿಮ್ಮಲ್ಲಿ ಕೆಲವರ ಎನರ್ಜಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ನೀವು ನಿಮ್ಮ ಸೋಲ್ಮೇಟನ್ನು ಹುಡುಕ್ತಾ ಇದ್ದೀರಾ. ಅಂದರೆ ನಿಮಗೆ ನಿಜವಾದ ಜೆನ್ಯೂನ್ ಆಗಿರುವಂಥ ಪ್ರೀತಿ ಬೇಕು, ಜೆನ್ಯೂನ್ ಆಗಿರುವಂಥ ರಿಲೇಷನ್ಶಿಪ್ ಬೇಕು, ಅದನ್ನು ನೀವು ಹುಡುಕ್ತಾ ಇದ್ದೀರಾ. ನಿಮ್ಮ ಲೈಫ್ನಲ್ಲಿ ಅದು ಬರಬೇಕು ಅಂತ ಕಾಯ್ತಾ ಇದ್ದೀರಾ. ಅಂದರೆ ನಿಮ್ಮ ಜೆನ್ಯೂನ್ ಆಗಿರುವ ಪ್ರೀತಿಗೋಸ್ಕರ, ನಿಜವಾದ ಪ್ರೀತಿಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನೋ ರೀತಿ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಂದರೆ ನಿಮ್ಮನ್ನು ಅವರು ತುಂಬ ಕೇರ್ ಮಾಡಬೇಕು, ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡಬೇಕು. ಅಂದರೆ ನಿಮ್ಮ ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನು ಅರ್ಥ ಮಾಡ್ಕೋಬೇಕು. ನಿಮಗೆ ಯಾವುದೇ ರೀತಿಯಲ್ಲೂ ಅನ್ಯಾಯ ಮಾಡಬಾರ್ದು, ಅಂದರೆ ನಿಮ್ಮನ್ನು ದ್ರೋಹ ಮಾಡಬಾರ್ದು, ಚೀಟ್ ಮಾಡಬಾರ್ದು, ಯಾವುದೇ ರೀತಿಯಿಂದಲೂ ನಿಮಗೆ ಸುಳ್ಳು ಹೇಳಬಾರ್ದು, ಸತ್ಯವನ್ನು ಹೇಳಬೇಕು. ನಿಜವಾದ ಯಾವುದೇ ವಿಷಯ ಇದ್ದರೂ ನಿಜವಾಗಿ ಏನು ನಡೆದಿದೆ ಆ ರೀತಿ ನಿಮ್ಮ ಹತ್ರ ಹೇಳ್ಕೋಬೇಕು. ಈ ರೀತಿಯೆಲ್ಲ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಒಟ್ಟಿನಲ್ಲಿ ನಿಮಗೆ ಒಂದು ಒಳ್ಳೆಯ ಪಾರ್ಟ್ನರ್ ಆಗಿರ್ಬೋದು, ಒಳ್ಳೆಯ ಸೋಲ್ಮೇಟ್ನಾಗಿರ್ಬೋದು, ನೀವು ಈಗ ವೆಯ್ಟ್ ಮಾಡ್ತಾ ಇದ್ದೀರಾ. ಆ ರೀತಿ ಸಿಗಬೇಕು ಅಂತ ನೀವು ಅಂದ್ಕೊಳ್ತಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಇಲ್ಲಿವರೆಗೂ ನೀವು ಕಣ್ಣು ಮುಚ್ಕೊಂಡು ಎಲ್ಲ ವ್ಯಕ್ತಿಗಳನ್ನು ನಂಬ್ತಾ ಇದ್ರಿ. ಏನೇ ವಿಷಯ ಆಗಿರ್ಬೋದು, ಸಣ್ಣ ಪುಟ್ಟ ವಿಷಯ ಆಗಿರ್ಬೋದು, ಯಾವುದೇ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಕಣ್ಣು ಮುಚ್ಕೊಂಡು ನಂಬ್ತಿದ್ರಲ್ಲ, ಆ ರೀತಿ ಇನ್ನು ಮುಂದಿನ ನಿಮ್ಮ ಲೈಫ್ನಲ್ಲಿ, ನಿಮ್ಮ ಫ್ಯೂಚರಲ್ಲಿ ನಿಮ್ಮ ಸೋಲ್ಮೇಟ್ ಆಗಿರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ಇವರಲ್ಲಿ ಈ ರೀತಿ ಇರಬಾರ್ದು. ತುಂಬ ಒಳ್ಳೆಯ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರಬೇಕು. ಅಂದರೆ ನೀವು ಕಣ್ಮುಚ್ಚಿ ನಂಬೋ ಥರ ಇರಬಾರ್ದು. ತುಂಬ ಒಳ್ಳೆಯ ಕ್ವಾಲಿಟೀಸ್ಗಳು ಅವರಲ್ಲಿ ಇರಬೇಕು ಅಂತ ಅಂದ್ಕೊಳ್ಳುವ ಪರ್ಸನ್ ಅಂತ ಅನ್ನಿಸ್ತಾ ಇದೆ. ಅಂದರೆ ನೀವು ಅವರನ್ನು ತುಂಬ ಟ್ರಸ್ಟ್ ಮಾಡಬೇಕು, ಆ ರೀತಿ ಇರಬೇಕು ಅವರ ಬಿಹೇವಿಯರ್ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ. ಈಗ ಈ ಪರ್ಸನ್ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಇವರ ಎನರ್ಜಿಲಿ ನೋಡೋಣ. ಇವ್ರು ಅಂದ್ಕೊಳ್ಳೋದು ಏನು ಅಂದರೆ, ನೀವು ಜೆನ್ಯೂನ್ ಆಗಿರುವಂತಹ ನಿಜವಾದ ಪ್ರೀತಿಯನ್ನು ಈ ಪರ್ಸನ್ಗೆ ಕೊಟ್ಟಿದ್ರಿ. ಈ ಪರ್ಸನ್ನ ನೀವು ತುಂಬ ಟ್ರಸ್ಟ್ ಮಾಡಿದ್ರಿ. ಅಂದರೆ ಅಗತ್ಯಕ್ಕಿಂತಲೂ ಹೆಚ್ಚಾಗಿ ಇವರನ್ನು ನಂಬಿದ್ರಿ. ಆದರೆ ಯಾವುದೋ ಒಂದು ಕಾರಣದಿಂದಾಗಿರ್ಬೋದು, ಯಾವುದೋ ಒಂದು ಸಿಚುವೇಶನ್ನಿಂದ ಆಗಿರ್ಬೋದು, ಈ ಪರ್ಸನ್ ನಿಮ್ಮನ್ನು ಹರ್ಟ್ ಮಾಡಿದ್ದಾರೆ. ನಿಮ್ಮ ಮನಸ್ಸಿಗೆ ತುಂಬ ನೋವನ್ನು ಉಂಟು ಮಾಡಿದ್ದಾರೆ ಅಂತ ಇವ್ರಿಗೆ ಗೊತ್ತಾಗಿದೆ. ಅಂದರೆ ಇವರಿಗೆ ಅನ್ನಿಸ್ತಾ ಇದೆ, ಈಗ ಈ ರೀತಿಯೆಲ್ಲ ನಾನು ಮಾಡಿದ್ದೀನಿ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅದನ್ನು ಇವ್ರಿಗೆ ಈಗ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅಂದರೆ ಆಗ ನಿಮಗೆ ನೋವು ಮಾಡಬೇಕಾದ್ರೆ, ಅಂದರೆ ನಿಮ್ಮನ್ನು ಹರ್ಟ್ ಮಾಡಬೇಕಾದ್ರೆ ಆ ಫೀಲ್ ಅವ್ರಿಗೆ ಆಗಿರಲಿಲ್ಲ. ಆದರೆ ಈಗ ನೀವು ಮೂವ್ ಆನ್ ಆಗಿ ಹೋದ ಮೇಲೆ, ಅಥವಾ ನೀವು ಈಗ ಮೂವ್ ಆನ್ ಆಗೋದಕ್ಕೆ ಯೋಚನೆ ಮಾಡಿರಬಹುದು, ಈ ಸಂದರ್ಭದಲ್ಲಿ ಕೂಡ ಅವರು ಅದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಇವರು ಇಷ್ಟೆಲ್ಲ ಹರ್ಟ್ ಮಾಡಿರೋದ್ರಿಂದ ಇವರು ಅಂದ್ಕೊಳ್ತಿರೋದು, ಇವರು ನಿಮ್ಮ ಲೈಫ್ನಲ್ಲಿ ಮತ್ತೆ ಬಂದರೆ ನೀವು ಇವರಿಗೆ ಕ್ಷಮಿಸೋದಿಲ್ವೇನೋ, ಇವ್ರಿಗೆ ಕ್ಷಮೆಯನ್ನು ಕೊಡೋದಿಲ್ವೇನೋ, ಇವರ ಲೈಫ್ನಲ್ಲಿ ಮತ್ತೆ ನೀವು ಇವರನ್ನು ತಗೊಳ್ಳೋದಿಲ್ವೇನೋ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ನೀವು ಇವರ ಲೈಫಿಂದ ಮೂವ್ ಆನ್ ಆಗಿ ದೂರ ಹೋಗಿದ್ದೀರಾ, ಮತ್ತೆ ಅಲ್ಲಿಂದ ಹಿಂತಿರುಗಿ ಬರೋಲ್ವೇನೋ ಅನ್ನೋ ರೀತಿ ಕೂಡ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ನೀವು ತುಂಬ ಕೆಟ್ಟ ರೀತಿಯಲ್ಲಿ ಯಾವುದೇ ಸಂದರ್ಭನ, ಯಾವುದೇ ಸಿಚುವೇಶನ್ನ ಫೇಸ್ ಮಾಡಿರ್ಬೋದು. ಅಷ್ಟೊಂದು ಕೆಟ್ಟಗಳಿಗೆ ನಿಮ್ಮ ಲೈಫ್ನಲ್ಲಿ ಬಂದಿರಬಹುದು ಕೂಡ. ಅದು ಯಾವುದೇ ರೀತಿಯಾಗಿರ್ಬೋದು, ಈ ಪರ್ಸನ್ ಕಡೆಯಿಂದ ಆಗಿರಬಹುದು. ತುಂಬ ಹರ್ಟ್ ಆಗಿದ್ದೀರಾ, ಅದೆಲ್ಲವನ್ನು ಕೂಡ ನೀವು ಮನಸ್ಸಿಗೆ ತುಂಬ ತಗೊಂಡಿದ್ದೀರಾ. ಹಾಗಾಗಿ ನೀವು ಈ ಡಿಸಿಷನನ್ನು ತಗೊಂಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಅದರ ಬಗ್ಗೆ ಕೂಡ ಇವರು ಈಗ ಪ್ರೆಸೆಂಟಲ್ಲಿ ಥಿಂಕ್ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಮುಖ್ಯವಾದ ವಿಷಯದ ಬಗ್ಗೆ ನಿಮ್ಮಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು ಅಂತ ಅನ್ನಿಸ್ತಾ ಇದೆ. ಅಂದರೆ ತುಂಬ ದೊಡ್ಡ ವಿಷಯದ ಬಗ್ಗೆ ಕೂಡ ಆಗಿರಬಹುದು. ನಿಮ್ಮ ಇಬ್ಬರ ನಡುವೆ ಈಗ ರಿಲೇಷನ್ಶಿಪ್ಪಲ್ಲಿ ಗ್ಯಾಪ್ ಬಂದಿರಬಹುದು, ಅಥವಾ ಯಾವುದಾದ್ರೂ ಫೈನಾನ್ಷಿಯಲಿ ವಿಷಯದ ಬಗ್ಗೆ, ಅಂದರೆ ಹಣಕಾಸಿನ ವಿಷಯದ ಬಗ್ಗೆ ಕೂಡ ನಿಮ್ಮಿಬ್ಬರ ನಡುವೆ ಯಾವುದೋ ಒಂದು ಇಶ್ಯೂ ನಡೆದಿದೆ ಅಂತ ಅನ್ನಿಸ್ತಾ ಇದೆ. ಎಲ್ಲರ ಎನರ್ಜಿಯಲ್ಲಿ ಅಲ್ಲ, ಕೆಲವರ ಎನರ್ಜಿಯಲ್ಲಿ ಆ ರೀತಿ ಇಲ್ಲಿ ಶೋ ಆಗ್ತಾ ಇದೆ.
ಅಂದರೆ ಇವರಿಗೆ ಚೆನ್ನಾಗಿ ಗೊತ್ತಿದೆ ಇವರ ಕಡೆಯಿಂದ ತಪ್ಪಾಗಿದೆ. ನಿಮಗೆ ಏನೇ ದ್ರೋಹ ಆಗಿದ್ರೂ ಚೀಟ್ ಆಗಿದ್ರೂ ಅದು ಇವರ ಕಡೆಯಿಂದ ಆಗಿದೆ. ಇದೆಲ್ಲವನ್ನು ಸಹಿಸಿಕೊಳ್ಳುವಂಥ ವ್ಯಕ್ತಿ ನೀವಲ್ಲ, ಅಥವಾ ಈ ಪರ್ಸನ್ಗೆ ಮತ್ತೆ ಕ್ಷಮೆ ನೀಡುವವರು ಕೂಡ ನೀವು ಅಲ್ಲ ಅಂತ ಇವರು ಅಂದ್ಕೊಳ್ತಿದ್ದಾರೆ. ಇನ್ನು ಮುಂದಿನ ನಿಮ್ಮ ಲೈಫ್ನಲ್ಲಿ ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ರೀತಿಯ ಗೈಡೆನ್ಸ್ ಇದೆ ಅನ್ನೋದಾದರೆ, ನಿಮ್ಮ ಲೈಫ್ನಲ್ಲಿ ಮುಂದೆ ಏನೇ ಆದರೂ ತುಂಬ ಬೆಸ್ಟ್ ಆಗಿರುತ್ತೆ, ಯಾವುದು ಕೂಡ ನಡೆದ್ರೂ ಅದು ತುಂಬ ಒಳ್ಳೆಯದಾಗಿ ನಡೆಯುತ್ತೆ ಅನ್ನೋ ರೀತಿ ಇಲ್ಲಿ ಯೂನಿವರ್ಸ್ ಕಡೆಯಿಂದ ಮೆಸೇಜ್ ಇದೆ. ಅಂದರೆ ಈಗ ಈ ಪ್ರೆಸೆಂಟಲ್ಲಿ ಈ ಪರ್ಸನ್ನ ಕ್ಷಮಿಸೋದು ಬಿಡೋದು ಅದು ನಿಮಗೆ ಬಿಟ್ಟಿದ್ದು, ಇದು ನಿಮ್ಮ ಲೈಫ್, ನಿಮ್ಮ ಚಾಯ್ಸ್. ಆದರೆ ಮುಂದಿನ ನಿಮ್ಮ ದಿನಗಳು ತುಂಬ ಚೆನ್ನಾಗಿರುತ್ತೆ. ಯಾವುದೇ ಒಂದು ವಿಷಯ ಆಗಿರಬಹುದು, ಏನೇ ಆಗಿರಬಹುದು, ಯಾವುದೇ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಬಂದರೂ ಕೂಡ ತುಂಬ ಬೆಸ್ಟ್ ಆಗಿರುವಂಥವರೇ ಬರ್ತಾರೆ. ಆ ರೀತಿಯ ಎನರ್ಜಿ ಇಲ್ಲಿ ಶೋ ಆಗ್ತಾ ಇದೆ. ಅಂದರೆ ನಿಮ್ಮ ಮನಸ್ಸಿಗೆ ಯಾವುದು ಸರಿ ಅನಿಸುತ್ತೋ, ಯಾವುದು ಒಳ್ಳೆಯದು ಅನಿಸುತ್ತೋ ಆ ರೀತಿ ಡಿಸಿಷನನ್ನು ತಗೊಳ್ಳೋದು ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ. ಅಂದರೆ ಅವರವರ ಮನಸ್ಸಿಗೆ ಗೊತ್ತಾಗುತ್ತೆ ಇದು ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ ಅಂತ, ಅದನ್ನು ತೀರ್ಮಾನ ತಗೊಳ್ಳೋದು ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ನ ನಿಮ್ಮ ಲೈಫ್ನಲ್ಲಿ ತಗೋಬೇಕು ಅಂತ ನಿಮಗೆ ಅನಿಸಿದ್ರೆ ನೀವು ಅದರ ಬಗ್ಗೆ ಯೋಚನೆ ಮಾಡಬಹುದು. ನಿಮಗೆ ಇಷ್ಟ ಇಲ್ಲ ಅನ್ನೋದಾದರೆ ನಿಮಗೆ ಯಾವ ರೀತಿಯ ಡಿಸಿಷನನ್ನು ತಗೋಬೇಕು ಆ ರೀತಿಯ ಡಿಸಿಷನನ್ನು ತಗೋಬಹುದು ಅಂತ ಅನ್ನಿಸ್ತಾ ಇದೆ. ಯೂನಿವರ್ಸ್ ಕಡೆಯಿಂದ ಕೂಡ ಅದೇ ರೀತಿಯ ಗೈಡೆನ್ಸ್ ಇದೆ. ಇಲ್ಲಿ ಕೆಲವರಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ನೀವು ಒಂದು ಉತ್ತಮ ಪಾರ್ಟ್ನರ್ಗಾಗಿ ವೆಯ್ಟ್ ಮಾಡ್ತಾ ಇದ್ದರೆ, ಅಥವಾ ಉತ್ತಮ ಸೋಲ್ಮೇಟ್ಗಾಗಿ ಕಾಯ್ತಾ ಇದ್ದರೆ, ಅಂದರೆ ಜೆನ್ಯೂನ್ ಪರ್ಸನ್ನ ಕಾಯ್ತಾ ಇದ್ದರೆ, ಖಂಡಿತ ನಿಮ್ಮ ಲೈಫ್ನಲ್ಲಿ ಮುಂದಿನ ದಿನಗಳಲ್ಲಿ ತುಂಬ ಒಳ್ಳೆಯ ವ್ಯಕ್ತಿ ಬರಬಹುದು ಅಂತ ಕೂಡ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 3 ಈ ರೀಡಿಂಗ್ ನಿಮಗೆ ರೆಸನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೀಡಿಂಗ್ ರೆಸನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ.